ರಂಗೋಲಿ. ಈ ದೇವಿ ಬಂದು ಗರ್ಭಗುಡಿನಲ್ಲಿರುವಂಥವ್ರು. ಈ ದೇವಿಗೆ ಪೂಜೆ ಪುನಸ್ಕಾರ ನಡೆಯುತ್ತೆ ಪ್ರತಿದಿನ. ಬಟ್ ಇಲ್ಲಿ ತೋರಿಸ್ತಾ ಇರೋದು ಬಂದು ಮೆರಾಗ್ರ ಅಂದರೆ ಮೆರೆಯುವಂಥ ದೇವಿ ಇವರು. ಇವರನ್ನೇ ಕರ್ಕೊಂಡೋಗಿ ನಾವು ತೇರಿನಲ್ಲಿ ಕೂರಿಸಿ ಮೆರವಣಿಗೆ ಮಾಡೋದು. ಆ್ಯಂಡ್ ಊರಲ್ಲೆಲ್ಲ ತಿರುಗಾಡ್ಕೊಂಥ ದೇವಿ ಇವರೇ ಆಗಿರ್ತಾರೆ. ಸೊ ಮನೆಗೆಲ್ಲ ಕರೆಸಿ ಪೂಜೆ ಮಾಡಿಸಿ ಕಳಿಸ್ಕೊಡ್ತಾರಲ್ಲ, ಅದನ್ನು ನಾವು ಮೆರಾಗ್ರಹ ಅಂತ ಹೇಳ್ತೀವಿ. ಸೊ ಈ ದೇವಿ ಬಂದು ಮೆರಾಗ್ರ ದೇವಿ. ಇವರು ಬಂದು ತೇರಿನಲ್ಲಿ ಕೂತು ಮೆರವಣಿಗೆ ಮಾಡೋದು ಇವರನ್ನೇ. ಸೊ ಇಲ್ಲಿ ಬಂದು ದೇವಸ್ಥಾನದಿಂದ ಹೊರಗಡೆ ದೇವ್ರನ್ನ ಕರ್ಕೊಂಬರ್ತಾರೆ. ದೇವ್ರನ್ನ ಕರ್ಕೊಂಬಂದು ಫುಲ್ಲು ಒಂದು ರೌಂಡು ಬರ್ತಾರೆ. ಅಲ್ಲಿ ಈ ದೇವಿ ಬರ್ತಾ ಇರೋದು ಅಲ್ಲಿ ತೇರು ರೆಡಿ ಆಗಿದೆಯಲ್ಲ, ಅವ್ರು ಕೂತ್ಕೊಳ್ಳೋಂಥ ತೇರನ್ನ ಹೆಂಗೆ ರೆಡಿ ಮಾಡಿದ್ದಾರೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಇವರು ಬರ್ತಾರೆ. ಇದೊಂದು ವಾಡಿಕೆ. ಅದು ಆ್ಯಕ್ಚುಲಿ ಜನ ತಳ್ಕೊಂಡು ಹೋಗೋದಲ್ಲ, ಅವರೇ ಕರ್ಕೊಂಡು ಹೋಗ್ತಾ ಇರೋದು. ಸೊ ಅದೆಲ್ಲ ಎತ್ಕೊಂಡಿರೋರ್ಗಷ್ಟೇ ಫೀಲ್ ಆಗುತ್ತೆ. ದೇವಿನ ನಂಬಿದವ್ರಿಗೆ ಮಾತ್ರ ಇದೇನು ಸತ್ಯ ಅನ್ನೋದು ಗೊತ್ತಾಗುತ್ತೆ. ಈಗ ದೇವಿ ಹೋಗ್ತಾ ಇರೋದು ಆ ತೇರು ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ತೇರಿಗೆ ಒಂದು ರೌಂಡ್ ಬರ್ತಾರೆ. ಒಂದು ರೌಂಡ್ ಬಂದು ನಿಂತ್ಕೊಂಡು ಎಲ್ಲ ಕಡೆ ನೋಡಿ ಆಮೇಲೆ ಮುಂದೆ ಹೋಗಿ ನಿಲ್ತಾರೆ. ಇದೇ ಹೊತ್ತಿಗೆ ಒಳಗಡೆ ಗರ್ಭಗುಡಿನಲ್ಲಿ ಮೈ ತುಂಬ್ತಾ ಇರ್ತಾರೆ. ಅಲ್ಲಿ ಮೈ ತುಂಬೋ ಅಷ್ಟೊತ್ತಿಗೆ ಇಲ್ಲಿ ದೇವಿದು ಪ್ರದಕ್ಷಿಣೆ ಬಂದು ಅಂದರೆ ಸುತ್ತ ತೇರಿನ ಸುತ್ತ ನೋಡಿ ಎಲ್ಲ ಮುಗ್ದಿರತ್ತೆ. ಅವ್ರು ಬಂದು ದೇವಸ್ಥಾನ ಮುಂದೆ ನಿಂತ್ಕೊತಾರೆ. ಅವ್ರು ಬಂದು ದೇವಸ್ಥಾನ ಮುಂದೆ ನಿಂತ್ಕೊಂಡಿದ್ದ ತಕ್ಷಣವೇ ನಿಮಗೆ ಅಲ್ಲಿ ಒಳಗಡೆ ಮೈ ತುಂಬಿರೋ ಅಂಥ ದೇವಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಇಲ್ಲಿ ದೇವಸ್ಥಾನದ ಹಿಂದೆಗಡೆನೇ ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅವ್ರನ್ನ ಮುಲ್ಕಟಮ್ಮ ಅವರ ಅಣ್ಣ ಅಂತ ಹೇಳ್ತಾರೆ. ಸೊ ಅಲ್ಲಿ ಮುನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ನೋಡಿ ಮತ್ತೆ ಅಲ್ಲಿಂದ ಒಂದು ರೌಂಡ್ ಬಂದು ಅಲ್ಲಿ ಮಾರಮ್ಮ ದೇವಸ್ಥಾನ, ಈ ಕಡೆ ಮುಲ್ಕಟಮ್ಮನ ದೇವಸ್ಥಾನದ ಎಡಗಡೆಗೆ ಮಾರಮ್ಮನ ದೇವಸ್ಥಾನ ಇದೆ. ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ವಿಸಿಟ್ ಮಾಡಿ ಆಮೇಲೆ ನಂತರ ಅವ್ರು ಬರೋದೇನೇ ಕತ್ತಿ ವರ್ಷೆ ಮಾಡೋದಕ್ಕೆ. ಎಲ್ಲರೂ ಆ್ಯಕ್ಚುಲಿ ಕಾಯೋದು ಎರಡು ವಿಷಯಕ್ಕೆ ತೇರಿನಲ್ಲಿ. ಒಂದು ಕತ್ತಿ ವರ್ಷೆ ನೋಡೋದು, ಇನ್ನೊಂದು ತೇರು ಎಳ್ಕೊಂಡು ಹೋಗೋದು, ತೇರು ಎಳೆಯೋ ಅಂಥದ್ದನ್ನು ನೋಡೋದು. ಸೊ ಇದೆರಡಕ್ಕೆ ಅಂತಲೇ ಜಾತ್ರೆಯಲ್ಲಿ ಜನ ಜಾಸ್ತಿ ಸೇರೋದು ಈ ದೇವಸ್ಥಾನಕ್ಕೆ. ಈಗ ಅಲ್ಲಿ ಅಮ್ಮ ನಿಂತ್ಕೊಂಡು ಕಾಯ್ತಾ ಇರೋದು ಮೈ ತುಂಬಿರೋರು ಬಂದು ಕತ್ತಿ ವರ್ಷೆ ಮಾಡಲಿ ಅಂತ ಹೇಳಿ. ಮುಲ್ಕಟಮ್ಮ ಮೈ ತುಂಬಿರ್ತಾರೆ. ಈಗ ನೋಡಿ ಕತ್ತಿ ವರ್ಷೆ ಶುರು ಆಗುತ್ತೆ. ನಾನು ನಂತರ ಮಾತಾಡ್ತೀನಿ.